ಧರ್ಮೋಪದೇಶಕಾಂಡ ಅಧ್ಯಾಯ 19. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿರುವ ಜನಾಂಗಗಳನ್ನು ಆತನು ತೆಗೆದು ಹಾಕಿಬಿಟ್ಟ ತರುವಾಯ ನೀವು ಆ ದೇಶವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಅವರ ಗ್ರಾಮಗಳಲ್ಲಿಯೂ ಮನೆಗಳಲ್ಲಿಯೂ ವಾಸವಾಗಿರುವಾಗ ಆ ನಿಮ್ಮ ದೇಶದ ಮಧ್ಯದಲ್ಲಿ ನೀವು 3 ಆಶ್ರಯ ನಗರಗಳನ್ನು ಗೊತ್ತು ಮಾಡಬೇಕು. ನರಹತ್ಯೆ ಮಾಡಿದವರು ಆ ಪಟ್ಟಣಗಳಿಗೆ ಓಡಿ ಹೋಗುವುದಕ್ಕೆ ಅನುಕೂಲವಾಗುವಂತೆ ನೀವು ಅವುಗಳ ದಾರಿಗಳನ್ನು ಸರಿಪಡಿಸಬೇಕು. ಮತ್ತು ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ಆ ದೇಶವನ್ನು 3 ಭಾಗ ಮಾಡಬೇಕು. ಆ ಪಟ್ಟಣಗಳ ಸಂಗತಿ ಹೇಗೆಂದರೆ, ಯಾವನಾದರೂ ದ್ವೇಷವಿಲ್ಲದೆ ಕೈತಪ್ಪಿ ಮತ್ತೊಬ್ಬನನ್ನು ಕೊಂದರೆ ಅವನು ಆ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಬಹುದು. ದೃಷ್ಟಾಂತ: ಒಬ್ಬ ಮನುಷ್ಯನು ಕಟ್ಟಿಗೆಯನ್ನು ಕಡಿಯಬೇಕೆಂದು ಮತ್ತೊಬ್ಬನ ಜೊತೆಯಲ್ಲಿ ಅಡವಿಗೆ ಹೋಗಿ ಅಲ್ಲಿ ಒಂದು ಮರವನ್ನು ಕಡಿಯಬೇಕೆಂದು ಕೊಡಲಿಯಿಂದ ಹೊಡೆಯುತ್ತಿರುವಾಗ ಕೊಡಲಿಯು ಕಾವಿನಿಂದ ಜಾರಿ ಆ ಮತ್ತೊಬ್ಬನಿಗೆ ತಗಲಿದ್ದರಿಂದ ಅವನು ಸತ್ತರೆ ಹೊಡೆದವನು ಆ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಬಹುದು. ಸತ್ತವನಲ್ಲಿ ಅವನಿಗೆ ಮೊದಲು ದ್ವೇಷವಿಲ್ಲದ್ದರಿಂದ ಅವನು ಮರಣಶಿಕ್ಷೆಗೆ ಪಾತ್ರನಲ್ಲವಲ್ಲ. ಆದರೂ ಹತ್ಯೆ ಮಾಡಿದವನಿಗೆ ಮುಯಿ ತೀರಿಸುವ ಹಂಗುಳ್ಳ ಸಮೀಪ ಬಂದುವು ಇನ್ನು ಕೋಪದಿಂದ ಉರಿಯುತ್ತಿರುವಾಗಲೇ ಅವನನ್ನು ಹಿಂದಟ್ಟಾನು ಮತ್ತು ಮಾರ್ಗದೂರವಾಗಿರುವ ಪಕ್ಷಕ್ಕೆ ಅವನನ್ನು ಹಿಡಿದು ಕೊಂದು ಹಾಕಿಬಿಟ್ಟಾನು. ಈ ಕಾರಣದಿಂದ ನೀವು 3 ಆಶ್ರಯ ನಗರಗಳನ್ನು ಗೊತ್ತು ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವವರಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳುವ ಮಾರ್ಗದಲ್ಲೇ ಯಾವಾಗಲೂ ನಡೆದರೆ ಆತನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ರಾಜ್ಯವನ್ನು ವಿಸ್ತರಿಸಿ ತಾನು ನಿಮ್ಮ ಪಿತೃಗಳಿಗೆ ಸೂಚಿಸಿದ ಪ್ರದೇಶವನ್ನೆಲ್ಲ ಕೊಡುವನು. ಆಗ ಈ 3 ಪಟ್ಟಣಗಳನ್ನಲ್ಲದೆ ಇನ್ನು 3 ಪಟ್ಟಣಗಳನ್ನು ಗೊತ್ತು ಮಾಡಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿರಪರಾಧಿಗೆ ಮರಣಶಿಕ್ಷೆಯಾಗಬಾರದು. ಅಂಥವನಿಗೆ ಮರಣಶಿಕ್ಷೆಯಾದರೆ ಆ ದೋಷವು ನಿಮ್ಮದಾಗಿಯೇ ಇರುವುದು. ಆದರೆ ಯಾವನಾದರೂ ಒಬ್ಬನಲ್ಲಿ ದ್ವೇಷವನ್ನೇ ಇಟ್ಟು ಸಮಯ ನೋಡಿಕೊಂಡು ಅವನ ಮೇಲೆ ಬಿದ್ದು ಅವನನ್ನು ಹೊಡೆದು ಕೊಂದ ತರುವಾಯ ಈ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋದರೆ ಅವನ ಊರಿನ ಹಿರಿಯರು ಅವನನ್ನು ಅಲ್ಲಿಂದ ಹಿಡಕರೆಸಿ ಅವನಿಗೆ ಮರಣಶಿಕ್ಷೆಯಾಗುವಂತೆ ಮುಯಿ ತೀರಿಸುವ ಹಂಗುಳ್ಳವನ ಕೈಗೆ ಕೊಡಬೇಕು. ನೀವು ಅವನನ್ನು ಕನಿಕರಿಸಬಾರದು. ನಿಮಗೆ ಶುಭ ಉಂಟಾಗುವಂತೆ ನಿರಪರಾಧಿಯ ಪ್ರಾಣವನ್ನು ತೆಗೆದವನು ಇಸ್ರಾಯೇಲ್ಯರಲ್ಲಿ ಉಳಿಯದಂತೆ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮ ಪಾಲಿಗೆ ಬಂದ ಸ್ವಾಸ್ಥ್ಯದಲ್ಲಿ ನೆರೆಯವನ ಭೂಮಿಯ ಪೂರ್ವಕಾಲದ ಮೇರೆಯನ್ನು ಒತ್ತಬಾರದು. ಯಾವ ದೋಷದ ಅಥವಾ ಅಪರಾಧದ ವಿಷಯದಲ್ಲೂ ಒಬ್ಬನೇ ಒಬ್ಬನ ಸಾಕ್ಷಿಯನ್ನು ನೀವು ಅಂಗೀಕರಿಸಬಾರದು. ನಡೆದ ಸಂಗತಿ ಸ್ಥಾಪನೆಯಾಗುವುದಕ್ಕೆ 2 ಇಲ್ಲವೇ 3 ಸಾಕ್ಷಿಗಳು ಬೇಕು. ಯಾವನಾದರೂ ನ್ಯಾಯವಿರುದ್ಧವಾಗಿ ಬಂದು ಮತ್ತೊಬ್ಬನನ್ನು ಅಪರಾಧಿ ಎಂದು ಸಾಕ್ಷಿ ಹೇಳಿದರೆ ವ್ಯಾಜ್ಯವಾಡುವ ಆ 2 ಯೆಹೋವನ ಸನ್ನಿಧಿಯಲ್ಲಿ ಯಾಜಕರ ಮುಂದೆಯೂ ಆಗ ಇರುವ ನ್ಯಾಯಾಧಿಪತಿಗಳ ಮುಂದೆಯೂ ನಿಲ್ಲಬೇಕು. ನ್ಯಾಯಾಧಿಪತಿಗಳು ಚೆನ್ನಾಗಿ ವಿಚಾರಣೆ ಮಾಡಿದ ಮೇಲೆ ಆ ಮನುಷ್ಯನ ಸಾಕ್ಷಿ ಸುಳ್ಳೆಂದು ತೋರಿ ಬಂದರೆ ಅವನು ಆ ಮತ್ತೊಬ್ಬನಿಗೆ ಮಾಡಿಸಬೇಕೆಂದಿದ್ದ ಶಿಕ್ಷೆಯನ್ನು ಅವನಿಗೆ ವಿಧಿಸಬೇಕು. ಹೀಗೆ ನೀವು ದುಷ್ಟತ್ವವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದುಹಾಕಬೇಕು. ಉಳಿದವರು ಆ ಸಂಗತಿಯನ್ನು ಕೇಳಿ ಭಯಪಟ್ಟು ಇನ್ನು ಮುಂದೆ ಇಂಥ ದುಷ್ಟತ್ವವನ್ನು ನಡೆಸದಿರುವರು. ನೀವು ಅಂಥವರನ್ನು ಕನಿಕರಿಸಬಾರದು. ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು ಅವನಿಗೆ ನಷ್ಟಪಡಿಸಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಬನ್ನಿರಿ, ಇಂದು ದೇವರ ಅಮೂಲ್ಯವಾದಂಥ, ಉತ್ಕೃಷ್ಟವಾದಂಥ, ನಿತ್ಯವಾದಂಥ, ಜೀವಕರವಾದಂಥ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶಕಾಂಡ, ದ ಬುಕ್ ಆಫ್ ಡ್ಯೂಟರಾನಮಿ, ಚಾಪ್ಟರ್ 19, 19ನೇ ಅಧ್ಯಾಯ. 18ನೇ ಅಧ್ಯಾಯದಲ್ಲಿ ವಿಚಿತ್ರವಾದಂಥ ಒಂದು ಘಟನೆ ನಡೆದಿದ್ದನ್ನು ನೆನಪಿಗೆ ತಂದುಕೊಳ್ಬೇಕು. ಅದರಲ್ಲಿ ದೇವರು
ತಾನೇ ಮೋಶೆ ಮುಖಾಂತರವಾಗಿ ಯೇಸು ಕ್ರಿಸ್ತನ ವಿಷಯವಾಗಿ ಒಂದು ಪ್ರವಾದನೆಯನ್ನು ನುಡಿಸಿದ್ದಾನೆ. ಹೌದು, 18ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 15ರಿಂದ ಇರುವ ವಾಕ್ಯದಲ್ಲಿ ಮೋಶೆ ತಾನೇ ಒಂದು ಮಾತನ್ನು ಹೇಳುವಾಗ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ಅಂದರೆ ಇಸ್ರಾಯೇಲರಲ್ಲಿ ನನ್ನಂಥ ಪ್ರವಾದಿಯನ್ನು ಮೋಶೆಯಂಥ ಪ್ರವಾದಿ ಯಾರೂ ಹೇಳಲಿಲ್ಲ. ಅಂಥ ಮುಖಾಮುಖಿಯಾಗಿ ದೇವರನ್ನು ಸಂಧಿಸಿ ಮಾತನಾಡಿದಂಥ ಪ್ರವಾದಿ ಯಾರೂ ಇರಲಿಲ್ಲ. ಭಾಳ ಸರಿಸಾಟಿ ಇಲ್ಲದಂಥ ಒಬ್ಬ ಪ್ರವಾದಿ ಮೋಶೆ. ಅವನಂಥ ಒಬ್ಬ ಪ್ರವಾದಿ, ಒಂದು ರೀತಿಯಿಂದ ಅವನಿಗಿಂತಲೂ ಮೇಲಾದಂಥ ಪ್ರವಾದಿ ಯಾರಿರ್ಬೋದು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಆದ ಕಾರಣ ಯೇಸು ಕ್ರಿಸ್ತನ ಬರುವಿಕೆ ಕುರಿತಾಗಿ ನನ್ನಂಥ ಪ್ರವಾದನೆಯನ್ನು ದೇವರು ನಿಮಗೆ ಎಬ್ಬಿಸುವನು, ನೀವು ಆತನಿಗೆ ಕಿವಿ ಕೊಡಬೇಕು ಎಂಬುದಾಗಿ ಹೇಳ್ತಾನೆ. ನೀವು ಆತನಿಗೇ ಕಿವಿ ಕೊಡಬೇಕು. ಯಾಕೆ ಕಿವಿ ಕೊಡಬೇಕು ಎಂಬುದಾಗಿ ನೋಡುವಾಗ, ಹೋರೇಬಿನಲ್ಲಿ ನಡೆದಂಥ ಒಂದು ಘಟನೆಯನ್ನು ಮೋಶೆ ಅವರಿಗೆ ನೆನಪಿಸ್ತಾನೆ. ಹೋರೇಬ್ನಲ್ಲಿ ಅಂದರೆ ದಶಾಗ್ನಿಯನ್ನು ಆಗ್ತಾನೆ ಫ್ರೆಶ್ ಆಗಿ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ದಶಾಗ್ನಿಯನ್ನು ಆಗ್ತಾನೆ ಕೊಟ್ಟು 19ನೇ ವಚನದಿಂದ ಇರುವಂಥ ವಿಮೋಚನ ಕಾಂಡ 20ರಲ್ಲಿ ನೋಡುವಾಗ ಇಸ್ರಾಯೇಲರು ಒಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದ್ರೆ, ನಮ್ಮ ದೇವರಾದ ಯೆಹೋವನ ಸ್ವರವನ್ನು ನಾವು ಇನ್ನು ಕೇಳಲಿಕ್ಕಾಗಲ್ಲ. ನಮಗೆ ಈ ಘೋರವಾದ ಅಗ್ನಿ ಜ್ವಾಲೆಯನ್ನು ಇನ್ನು ಮುಂದೆ ನಮ್ಗೆ ನೋಡಲಿಕ್ಕಾಗಲ್ಲ. ದೇವರ ಸ್ವರ ಕೇಳಲಿಕ್ಕೂ ಆಗ್ತಾ ಇಲ್ಲ. ದೇವರ ಒಂದು ಪ್ರಸನ್ನತೆ, ಆ ಮಹಿಮೆಯನ್ನು ನಮಗೆ ಕಾಣಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ನಮಗೆ ಒಂದು ವೇಳೆ ನಾವು ಆತನ ಸ್ವರವನ್ನು ಕೇಳಿಬಿಟ್ಟು ಆತನ ಒಂದು ಮಹಿಮೆಯನ್ನು ಜ್ವಾಲೆಯನ್ನು ನೋಡಿಬಿಟ್ರೆ ನಾವು ಸತ್ತು ಹೋಗ್ತೇವೆ. ಆದ ಕಾರಣ ದೇವರು ಮಾತಾಡೋದು ಬೇಡ, ನೀನೇ ಮಾತಾಡು ಎಂಬುದಾಗಿ ಹೇಳಿದರು. ವಿಚಿತ್ರ ಅಲ್ವಾ? ದೇವರು ಮಾತಾಡೋದು ಬೇಡ, ಮೋಶೆ ನೀನೇ ಮಾತಾಡು ಎಂಬಂಥ ವಿಚಾರವನ್ನು ಆಗ್ತಾನೆ ದಶಾಜ್ಞೆ ಕೊಟ್ಟ ಕೂಡಲೇ ಅವರು ಇಸ್ರಾಯೇಲರು ಬೇಡಿಕೊಂಡ್ರು. ಈಗ ಮೋಶೆ ಅವರು ಹೇಳಿದ ಅವರ ಮಾತನ್ನೇ ತಗೊಂಡು ಏನು ಹೇಳ್ತಾನೆ, ಹೋರೇಬ್ನಲ್ಲಿ ನೀವು ಕೇಳ್ಕೊಂಡ್ರಲ್ಲ ದೇವರು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು. ಆದ ಕಾರಣ ಈಗ ಯೆಹೋವನು ನನಗೆ ನಿಮ್ಮ ಮಾತಿನ ವಿಷಯದಲ್ಲಿ ಹೇಳಿದಂಥ ಮಾತೇನೆಂದರೆ, ಇವರು ಹೇಳಿದ ಮಾತು ಒಳ್ಳೆಯದೇ. 18ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 17-18ನೇ ವಚನದಲ್ಲಿ ದೇವರು ಹೇಳುವಂಥ, ದೇವರು ಮೋಶೆಗೆ ಹೇಳ್ತಿರುವಂಥ ಒಂದು ವಿಚಿತ್ರವಾದಂಥ ಒಂದು ಮಾತು. ಯಾಕೆ ವಿಚಿತ್ರ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅವರು ಗೊಣಗುಡ್ತಿದ್ರು ಯಾವಾಗಲೂ ದೇವರಿಗೆ ವಿರುದ್ಧವಾಗಿ, ಮೋಶೆಗೆ ವಿರುದ್ಧವಾಗಿ. ಆದರೆ ಇಲ್ಲಿ ದೇವರು ಭಾಳ ವಿಚಿತ್ರವಾದಂಥ ರೀತಿಯಲ್ಲಿ ಇವರು ಹೇಳಿದ ಮಾತು ಒಳ್ಳೆಯದೇ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದನ್ನು ಗಮನಿಸಬಹುದು. ಇವರು ಹೇಳಿದ ಮಾತು ಒಳ್ಳೆಯದೇ. ಯಾರು? ಇಸ್ರಾಯೇಲರು ಹೇಳಿದ ಮಾತು ಒಳ್ಳೆಯದೇ. ಯಾವ ರೀತಿಯಾಗಿ ನಿನ್ನ ಸ್ವರ ನಾವು ಕೇಳಿಸ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ, ನಿನ್ನ ದರ್ಶನ ನಮ್ಗೆ ಕಾಣಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿದಾಗ ದೇವರು ಆಯಿತು, ಮತ್ತೊಬ್ಬ ಪ್ರವಾದಿ, ಆತನ ದರ್ಶನ ನೀವು ಕಾಣ್ಬೋದು, ಆತನ ಸ್ವರವನ್ನು ನೀವು ಕೇಳಿಸ್ಕೊಳ್ಬೋದು ಎಂಬುದಾಗಿ ಯೇಸು ಕ್ರಿಸ್ತನ ವಿಷಯವಾಗಿ ಇಲ್ಲಿ ಒಂದು ಚರ್ಚೆ ಮೋಶೆ ತಂದೆ ದೇವರಿಗೂ ನಡೀತಾ ಇದೆ ರೀ. ಆಶ್ಚರ್ಯ ಅಲ್ವಾ? ಹೌದು. ಆ ದೇವರು ತಾನೇ ಮನುಷ್ಯನಾಗಿ ಬಂದಾಗ ಆತನ ಸ್ವರವನ್ನು ನಾವು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ನಾನು ನಿಮಗೆ ನಿಜವಾಗಿ ಹೇಳ್ತೇನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಜನರ ಜೊತೆಯಲ್ಲಿ ಮಾತನಾಡಿದನು. ನಮ್ಮಂಥ ಶರೀರವನ್ನು ಹೊಂದಿಕೊಂಡನು. ಮೋಶೆಯಂಥ ಒಬ್ಬ ಪ್ರವಾದಿ. ಹೌದು, ಅದೇ ಸಂದರ್ಭದಲ್ಲಿ ರಕ್ತ ಮಾಂಸ ನಮಗಿದ್ದ ಹಾಗೆ ನಮ್ಮ ಹಾಗೆ ಆತನು ಬಂದನು ಎಂಬಂಥ ಒಂದು ಮಾತು ಇಲ್ಲಿ ಹೇಳಲಾಗಿದೆ. ಆತನ ಬಾಯಿಂದ ಬರುವಂಥ ಆತನ ಮಾತುಗಳನ್ನು ನಾವು ಕೇಳಿಸ್ಕೋಬೇಕು. ದೇವರ ಸ್ವರ, ದೇವರ ಮಾತು ಆತನ ಬಾಯಲ್ಲಿ, ಯೇಸು ಕ್ರಿಸ್ತನ ಬಾಯಲ್ಲಿ ಹಾಕುವಾಗ, ಆತನು ಮಾತನಾಡುವಾಗ, ಯೇಸು ಕ್ರಿಸ್ತನ ಮಾತನಾಡುವಾಗ ನಮಗೆ ಅರ್ಥ ಆಗ್ತದೆ, ಸ್ಪಷ್ಟವಾಗ್ತದೆ, ಸರಳವಾಗ್ತದೆ,
ಭಯವಾಗೋದಿಲ್ಲ, ಘೋರವಾಗಿರೋದಿಲ್ಲ, ನಾವು ಆತನ ಸ್ವರವನ್ನು ಕೇಳಿ ಸಾಯುವುದೂ ಇಲ್ಲ ಎಂಬಂಥ ಒಂದು ಹೇಳಿಕೆ, ಒಂದು ವಿಷಯವನ್ನು ನಾವಿಲ್ಲಿ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ. ಸರಿ, ಈಗ 19ನೇ ಅಧ್ಯಾಯ ಇಲ್ಲಿ ಬಹಳ ಒಂದು ವಿಚಿತ್ರವಾದಂಥ, ಅದೇ ಸಂದರ್ಭದಲ್ಲಿ ಆದರೆ ಬಹಳ ಆಳವಾದಂಥ ಒಂದು ಸಂಗತಿ, ಸಾಮಾನ್ಯವಾದಂಥ ಒಂದು ಸಂಗತಿ, ಅದರಲ್ಲಿ ಅಸಾಮಾನ್ಯವಾದಂಥ ಕ್ರಿಸ್ತನ ವಿಷಯವಾಗಿ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ನಾನು ಅಧ್ಯಯನ ಮಾಡುವಾಗ ಇತ್ತೀಚೆಗೆ ನನಗೆ ಅನಿಸ್ತದೇನೆಂದರೆ, ಹಳೆ ಒಡಂಬಡಿಕೆಯಲ್ಲಿ ಪ್ರತಿಯೊಂದು ಘಟನೆ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಎವ್ರಿ ಇನ್ಸಿಡೆಂಟ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಈಸ್ ಅ ಪಿಕ್ಚರ್ ಆಫ್ ಕ್ರೈಸ್ಟ್. ಅಷ್ಟೇ ಅಲ್ಲ, ಪ್ರತಿಯೊಂದು ವಚನ ಕೂಡ, ಎವ್ರಿ ವರ್ಡ್ಸ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಈಸ್ ಎಕ್ಸ್ಪ್ರೆಷನ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನನ್ನು ಪ್ರಕಟಿಸುವಂಥದ್ದಾಗಿದೆ ಪ್ರತಿಯೊಂದು ವಚನ ಕೂಡ. ಆತನ ಬಗ್ಗೆ, ಆತನು ಕೊಡುವಂಥ ಒಂದು ಪರಿಹಾರ, ಆತನಿಲ್ಲದೆ ಏನಾಗ್ತದೆ ಎಂಬಂಥದ್ದನ್ನು ಈ ರೀತಿಯಾಗಿ ಸಕಾರಾತ್ಮಕವಾಗಿ, ನಕಾರಾತ್ಮಕವಾಗಿ ಹಳೆ ಒಡಂಬಡಿಕೆ ಎಲ್ಲವೂ. ಇನ್ನೂ ಹೇಳಬೇಕಾದ್ರೆ ಈ ಒಂದು ಸ್ಟಡಿ ನಾನು ಇನ್ನೂ ಮಾಡಿಲ್ಲ, ಆದರೆ ಈಗಾಗಲೇ ಸ್ವಲ್ಪ ಮಾಡುವಾಗ ಅದು ಆಶ್ಚರ್ಯ ಅನ್ನಿಸ್ತದೆ. ಪ್ರತಿಯೊಂದು ಪದ, ಈವನ್ ಎವ್ರಿ ವರ್ಡ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಈಸ್ ರಿಫ್ಲೆಕ್ಟಿಂಗ್ ಜೀಸಸ್ ಕ್ರೈಸ್ಟ್. ಪ್ರತಿಯೊಂದು ಪದ ಕೂಡ ಯೇಸು ಕ್ರಿಸ್ತನನ್ನು ಪ್ರತಿಬಿಂಬಿಸ್ತಾ ಇದೆ, ಯೇಸು ಕ್ರಿಸ್ತನನ್ನು ಸೂಚಿಸ್ತಾ ಇದೆ. ಅದನ್ನು ನೋಡುವಾಗ ಭಾಳ ಆಶ್ಚರ್ಯ. ಸರಿ, 19ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಿಷಯ ಏನಂದರೆ, ಯಾರಾದರೂ ಕೈತಪ್ಪಿ, ಗೊತ್ತಿಲ್ಲದೆ, ಅಜ್ಞಾನದಿಂದ ಕೊಲೆ ಮಾಡಿಬಿಟ್ರೆ, ಏನೋ ಒಂದು ಅಕಸ್ಮಾತಾಗಿ ಕೊಲೆ ಮಾಡಿಬಿಟ್ರೆ, ಇದು ಕೂಡ ಸಾಧ್ಯತೆ. ಅಂಥ ಒಂದು ಆಕಸ್ಮಿಕವಾದ ರೀತಿಯಲ್ಲಿ ಕೊಲೆ ಆದರೆ ಏನು ಮಾಡಬೇಕು ಎಂಬ ವಿಷಯದಲ್ಲಿ 19ನೇ ಅಧ್ಯಾಯ ಇದೆ. ಇದನ್ನು ನಾವು ನೋಡುವಾಗ ಸುಮಾರು 15 ವಿಷಯಗಳನ್ನು ದೇವರು ಈ ಅಧ್ಯಾಯದಲ್ಲಿ ಹೇಳ್ತಾರೆ. 15 ಥಿಂಗ್ಸ್ ವೆನ್ ಎ ಪರ್ಸನ್ ಮರ್ಡರ್ಸ್, ಅಂದರೆ ಗೊತ್ತಿಲ್ಲದೆ ಅಕಸ್ಮಾತಾಗಿ ಅಂತ ನಾನು ಹೇಳಿದ್ನಲ್ವ, ಆ ರೀತಿಯಾಗಿ ಒಂದು ಕೊಲೆ ಆಗಿಬಿಟ್ಟಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ದೇವರು ಹೇಳುವಂಥ ಕೆಲವು ಸಂಗತಿಗಳು ಆಶ್ಚರ್ಯ. ಈ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಾಗ ಯೇಸು ಕ್ರಿಸ್ತನ ನೆನಪು ನಮಗೆ ಆಗುವಂಥದ್ದಾಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಪಾಪ ಮಾಡುವಾಗ ದೇವರು ಮುಂದಾಗಿಯೇ ಆ ಪಾಪಿಗೆ ಬೇಕಾದಂಥ ಪರಿಹಾರ, ಭದ್ರತೆ, ಸುರಕ್ಷಿತವಾಗಿರುವಂತೆ ರಕ್ಷಣೆಯ ಒಂದು ಅನುಭವ, ರಕ್ಷಿಸಲ್ಪಡುವಂಥ ಒಂದು ಅನುಭವ, ಕಾಪಾಡಲ್ಪಡುವಂಥ ಒಂದು ಅನುಭವ, ಆತನಿಗೆ ಭಾಳ ದೊಡ್ಡ ಯೋಜನೆ ದೇವರು ಇಟ್ಟಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಈ 15 ನಾವು ನೋಡಲಿಕ್ಕೆ ಯತ್ನಿಸೋಣ ಬನ್ನಿರಿ. ಮೊದಲನೇದಾಗಿ ದೇವರು ಹೇಳುವಂಥದ್ದು ಏನಂತ ಹೇಳಿದರೆ, ಅಥವಾ ಈ ಅಧ್ಯಾಯ 19ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 19, ಅದರಲ್ಲಿ ಮೊದಲನೇದಾಗಿ ಒಬ್ಬ ಪಾಪಿ ತಿಳಿಯದೆಯೋ, ಪ್ರತ್ಯೇಕವಾಗಿ ತಿಳಿಯದೆ ಅಂತ ಇಟ್ಕೊಳ್ಳೋಣ. ಯಾಕಂದರೆ ಮೊದಲು ಅದರ ಬಗ್ಗೆನೇ ಹೇಳಲಾಗಿದೆ, ಅನಂತರ ತಿಳಿದು ಮಾಡುವಂಥ ಪಾಪದ ಬಗ್ಗೆ ಕೂಡ ಈ 19ನೇ ಅಧ್ಯಾಯದಲ್ಲಿದೆ. ಒಬ್ಬ ಪಾಪಿ ದೊಡ್ಡ ಪಾಪನೇ ಮಾಡಿಬಿಡ್ತಾನೆ. ನರಹತ್ಯೆ ಭಾಳ ದೊಡ್ಡದು ಅಲ್ವಾ, ಕೊಲೆ. ಆ ರೀತಿಯಾಗಿ ಒಬ್ಬ ಪಾಪಿ ಕೊಲೆ ಮಾಡುವಾಗ, ಪಾಪಿ ಅಂತ ಹೇಳಲಿಕ್ಕಾಗಲ್ಲ, ಒಂದು ರೀತಿಯಿಂದ ಪಾಪಿ, ಇನ್ನೊಂದು ರೀತಿಯಿಂದ ಪಾಪಿ ಅಲ್ಲ, ಒಂದು ರೀತಿಯಿಂದ ಅಪರಾಧಿ, ಇನ್ನೊಂದು ರೀತಿಯಿಂದ ನಿರಪರಾಧಿ. ದೇವರ ದೃಷ್ಟಿಯಲ್ಲಿ ನಿರಪರಾಧಿ. ಯಾಕಂದರೆ ದೇವರು ಈ 19ನೇ ಅಧ್ಯಾಯ 10ನೇ ವಚನದಲ್ಲಿ ಅವನನ್ನು ನಿರಪರಾಧಿ ಅಂತ ಹೇಳ್ತಾನೆ. ಆದರೆ ಕಾನೂನು ದೃಷ್ಟಿಯಲ್ಲಿ ಅದು ಅಷ್ಟು ಹಗುರವಾಗಿ ತಗೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ಕೊಲೆನೇ. ಸರಿ,
ಒಬ್ಬ ವ್ಯಕ್ತಿ ಅಪರಾಧ ಮಾಡುವುದಕ್ಕೆ ಮುಂಚೆ ದೇವರು ಅವನ ವಿಷಯದಲ್ಲಿ ಯೋಜನೆಯನ್ನಿಟ್ಟಿದ್ದಾನೆ. ಇದೇ ಮೊದಲನೇ ಒಂದು ಸಂಗತಿ ನಾವು ಕಲಿಯುವಂಥದ್ದು. ಗಾಡ್ ಹ್ಯಾಡ್ ಎ ಪ್ಲ್ಯಾನ್ ಫಾರ್ ಸಂಬಡಿ ಹೂ ಸಿನ್ಸ್ ಅನ್ನೋಯಿಂಗ್ಲಿ. ಎರಡನೇದಾಗಿ ಇನ್ನೊಂದು ಏನಂತ ಹೇಳಿದ್ರೆ, ತಪ್ಪಿಸಿಕೊಳ್ಳುವಂಥ ಒಂದು ಮಾರ್ಗವನ್ನು ಕೂಡ ದೇವರು ಮಾಡಿಟ್ಟಿದ್ದಾನೆ. ಗಾಡ್ ಹಸ್ ಮೇಡ್ ಎ ಪ್ರೊವಿಷನ್ ಟು ಎಸ್ಕೇಪ್. ಯಾಕಂದರೆ ಆ ರೀತಿಯಾಗಿ ತಪ್ಪು ಮಾಡಿದಂಥವರು, ಪಾಪ ಮಾಡಿದಂಥವರು, ತಿಳಿಯದೆ ನರಹತ್ಯೆ ಮಾಡಿದಂಥವರು ಓಡಿ ಹೋಗಲಿ ಅಂತ ದೇವರು ಹೇಳ್ತಾರೆ, ಎಸ್ಕೇಪ್. ಆನಂತರ ಮೂರನೇದಾಗಿ ಈ ಹೇಗೆ ತಪ್ಪಿಸ್ಕೋಬೇಕು ಎಂಬುದನ್ನು ಕೂಡ ದೇವರು ಹೇಳ್ತಾರೆ. ಆಶ್ಚರ್ಯ. ಅನುಕೂಲವಾದಂಥ ರೀತಿಯಲ್ಲಿ ಕೂಡ ಅವರಿಗೆ ಮಾರ್ಗ ಮಾಡಬೇಕಂತೆ ದೇವರು ಹೇಳೋದು ತಪ್ಪಿಸ್ಕೊಳ್ಳಿಕ್ಕೆ. ಒಂದಲ್ಲ, ಎರಡಲ್ಲ, 3 ಆಶ್ರಯ ನಗರಗಳನ್ನು ಮಾಡಿರಿ ಎಂಬುದಾಗಿ ದೇವರು ಹೇಳ್ತಾರೆ. ಆನಂತರ ದೇವರು ಹೇಳುವಂಥ ಮಾತು, ನಾನು ನಿಮಗೆ ಕೊಡುವಂಥ ಆ ದೇಶದಲ್ಲಿ ಈ ಒಂದು ಪ್ರೊವಿಷನ್ ಮಾಡಿಟ್ಕೊಳ್ರಿ, ಈ ಒಂದು ಅನುಕೂಲ ಮಾಡಿಟ್ಕೊಳ್ರಿ, ಈ ಒಂದು ಪರ್ಯಾಯತನವನ್ನು ಮಾಡಿಟ್ಕೊಳ್ರಿ. ಯಾಕಂತ ಹೇಳಿದ್ರೆ ಯಾರ ತಪ್ಪು ಮಾಡಿಬಿಟ್ರೆ ತಪ್ಪಿಸ್ಕೊಂಡು ಓಡಿ ಹೋಗಲಿಕ್ಕೆ ಅವ್ರಿಗೊಂದು ದಾರಿ ಮಾಡಿ ಇಡ್ರಿ ಎಂಬುದಾಗಿ ದೇವರು ಹೇಳ್ತಾರೆ. ದೇವ್ರ ಪ್ಲ್ಯಾನ್ ನೋಡ್ರಿ. ಆನಂತರ ಆ 3 ಪಟ್ಟಣಗಳು ದೇವ್ರು ಕೊಟ್ಟಂಥ ದೇಶದಲ್ಲಿ 3 ಭಾಗ ಮಾಡಬೇಕಂತೆ. ಮಾಡಿಬಿಟ್ಟು ಆ ಒಂದು ಆಶ್ರಯ ನಗರವನ್ನು, ಆಶ್ರಯ ಪಟ್ಟಣವನ್ನು ದೊಡ್ಡ ಕೊಲೆ ಮಾಡಿದಂಥವನು ತಿಳಿಯದೆ ಅವನು ಓಡಿ ಹೋಗಿ ಅಲ್ಲಿ ಇರಬಹುದು ಎಂಬುದಾಗಿ. ಅನಂತರ ಉದ್ದೇಶ ಕೂಡ ಭಾಳ ಪ್ರಾಮುಖ್ಯ ಇದರಲ್ಲಿ. ಯಾಕಂತ ಹೇಳಿದ್ರೆ ದೇವರು ಹೇಳ್ತಾರೆ, ಯಾಕಂದರೆ ದ್ವೇಷ ಇಟ್ಕೊಳ್ಳದೆ, 4ನೇ ವಚನ, ಯಾವನಾದರೂ ದ್ವೇಷವಿಲ್ಲದೆ ಕೈತಪ್ಪಿ ಮತ್ತೊಬ್ಬನನ್ನು ಕೊಂದರೆ. ದ್ವೇಷ ಕೂಡ ಇಂಪಾರ್ಟೆಂಟ್. ದೇವರು, ನಾವು ಆ್ಯಕ್ಷನ್ ನೋಡ್ತೀವಿ, ಕೃತ್ಯವನ್ನು ನಾವು ನೋಡ್ತೇವೆ, ಆದರೆ ದೇವರು ನಮ್ಮ ಮನಸ್ಸನ್ನು, ನಮ್ಮ ಉದ್ದೇಶವನ್ನು, ನಮ್ಮ ಆಂತರ್ಯವನ್ನು, ನಮ್ಮ ಬಯಕೆಯನ್ನು, ನಮ್ಮ ವಿಚಾರವನ್ನು, ನಮ್ಮ ಆಲೋಚನೆಯನ್ನು, ನಮ್ಮ ಮುಂದಾಲೋಚನೆಯನ್ನು, ನಮ್ಮ ಯೋಜನೆಯನ್ನು ಇವೆಲ್ಲ ನೋಡ್ತಾನೆ ರೀ. ಭಾಳ ಇಂಪಾರ್ಟೆಂಟ್. ಸರಿ, ಒಂದು ವೇಳೆ ದ್ವೇಷ ಇಲ್ಲದೆ ಕೈತಪ್ಪಿ ಮತ್ತೊಬ್ಬನನ್ನು ಕೊಂದರೆ ಅವನು ಆ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಬಹುದು. ತಪ್ಪು ಮಾಡಿದಂಥವರು ಬದುಕೊಳ್ಳಬೇಕು. ತಿಳಿಯದೆ ತಪ್ಪು ಮಾಡಿದಂಥವ್ರು ಅಂತ ಹೇಳೋಣ, ಅವರು ಬದುಕೋಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾರೆ. ಭಾಳ ಆಶ್ಚರ್ಯ. ಇದನ್ನು ನಾವು ಆಳವಾಗಿ ಯೋಚನೆ ಮಾಡಿದರೆ ಕೆಲವು ಸಾರಿ ನಾವು ತಿಳಿದು ಕೂಡ ನಾವು ತಪ್ಪು ಮಾಡ್ತೇವೆ. ಆ ರೀತಿಯಾಗಿದ್ದಾಗ ಕೂಡ ದೇವರ ಮಹಾಕರುಣೆ, ಖಂಡಿತವಾಗಿ ನಾವು ಉಳಿದಿರುವಂಥದ್ದು ಆತನ ಕರುಣೆ. ಹೌದು, ಯೆರೆಮೀಯನು ಪ್ರಲಾಪ 3ರಲ್ಲಿ ಆ ಮಾತನ್ನು ಹೇಳ್ತಾನೆ. ಸರಿ, 9ನೇ ವಿಷಯ, ಯಾಕಂದರೆ ಸುಮಾರು 15 ವಿಷಯಗಳಿದೆ, ಕೆಲವನ್ನು ಮಾತ್ರ ನಾವು ನೋಡ್ಕೊಳ್ಳೋಣ. ಅವನು ಬದುಕೋಬೇಕು. 2 ಸಾರಿ ದೇವರು ಮತ್ತೆ 4ನೇ ವಚನ 6ನೇ ವಚನ, ಮರಣದಂಡನೆ ಆಗಬಾರ್ದು ಅಂಥವನಿಗೆ. ಹೌದು, ಕೊಂದಿದ್ದಾನೆ, ಕೈತಪ್ಪಿ ಕೊಂದಿದ್ದಾನೆ, ದ್ವೇಷ ಇಲ್ಲದೆ ಕೊಂದಿದ್ದಾನೆ, ಕೊಲೆ ಅಂತ ಆಗೋಯ್ತು. ಆದರೆ ದೇವರು ಹೇಳುವಂಥದ್ದು, ಅವನಿಗೆ ಕೊಲೆ ಮಾಡಿದಂಥವನಿಗೆ ತಿಳಿಯದೆ ಮರಣದಂಡನೆ ವಿಧಿಸಬಾರದು. ಆಶ್ಚರ್ಯ. ದೇವರ ನಿಯಮ, ಇವತ್ತಿನ ದೃಷ್ಟಾಂತಗಳು. ದೇವರು ದೃಷ್ಟಾಂತ ಕೊಟ್ಟು ಮಾತಾಡ್ತಾನೆ. 5ನೇ ವಚನ, ದೃಷ್ಟಾಂತವಾಗಿ ಒಬ್ಬ ಮನುಷ್ಯನು ಕಟ್ಟಿಗೆಯನ್ನು ಕಡಿಯುವಾಗ ಮತ್ತೊಬ್ಬನ ಜೊತೆಯಲ್ಲಿ ಅಡವಿಗೆ ಹೋಗಿ ಒಂದು ಮರವನ್ನು ಕಡಿಯುತ್ತಾ ಇರುವಂಥ ವೇಳೆಯಲ್ಲಿ ಕೊಡಲಿ ಹೊಡಿತಾ ಇರುವಾಗ ಕಾವಿನಿಂದ ಅದು ಕೊಡಲಿ ಬಂದುಬಿಟ್ಟು ಆ ಮನುಷ್ಯನಿಗೆ, ಇನ್ನೊಬ್ಬನಿಗೆ ಜೊತೆಗೆ ಬಂದಂಥವನ್ನ ಕೊಂದುಬಿಟ್ರೆ ಎಂಬಂಥ ಎಕ್ಸಾಂಪಲ್ ಕೂಡ ದೇವ್ರು ಕೊಡ್ತಾನ್ರಿ. ಈ ರೀತಿಯಾಗೆಲ್ಲ ದೇವ್ರು ಯಾಕೆ ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು 8-9ನೇ ವಚನದಲ್ಲಿ ಮೋಶೆ ಒಂದು ಮಾತು ಹೇಳ್ತಾನೆ. ಅದೇನೆಂದರೆ, ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವವರಾಗಿ, ದೇವರು ಹೇಳ್ತಿದ್ದಾನೆ, ಈ ರೀತಿಯಾಗಿ ಒಂದು ಎಕ್ಸಾಂಪಲ್ ಆಗಿಬಿಟ್ರೆ
ಕೊಡಲಿ ಅಥವಾ ತಿಳಿಯದೆ ಕೊಲ್ಲಲ್ಪಟ್ಟರೆ, ಈ ರೀತಿಯಾಗಿರುವಂಥ ಬೋಧನೆಯನ್ನು ನೀವು ಫಾಲೋ ಮಾಡಿದರೆ, ಅನುಸರಿಸಿದರೆ, ನಿಮ್ಮ ದೇವರಾದ ಯೆಹೋವನನ್ನು ನೀವು ಪ್ರೀತಿಸಿ ಆತನು ಹೇಳುವ ಮಾರ್ಗದಲ್ಲೇ ಯಾವಾಗಲೂ ನಡೆದರೆ, ಈ ರೀತಿಯಾಗಿ ನೀವು ನಡ್ಕೊಂಡ್ರೆ ಆತ ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ರಾಜ್ಯವನ್ನು ವಿಸ್ತರಿಸುವನು. ನೋಡ್ರಿ, ಇವೆಲ್ಲ ಬೋಧನೆಗಳನ್ನು ನೀವು ಫಾಲೋ ಮಾಡಿದರೆ, ಕೈಕೊಂಡು ನಡೆದರೆ, ನಿಮಗೆ ವಾಗ್ದಾನದ ದೇಶ, ಆ ರಾಜ್ಯ ವಿಸ್ತರಣೆ ದೇವರು ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ ರೀ. ಮತ್ತು 3 ದೇಶಗಳು ಅಥವಾ 3 ರಾಜ್ಯಗಳು ಅಥವಾ 3 ನಗರಗಳು ಅಂತ ಹೇಳಿದ್ನೆಲ್ಲ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಈಗ ದೇವರೇನು ಹೇಳ್ತಾನೆ, ಆಗ 8ನೇ ವಚನ 19ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 9ನೇ ವಚನ 8-9ರಲ್ಲಿ ಏನಂತಿದೆ, ಆಗ ಈ 3 ಪಟ್ಟಣಗಳನ್ನಲ್ಲದೆ ಇನ್ನೂ 3 ಪಟ್ಟಣಗಳನ್ನು ಗೊತ್ತು ಮಾಡ್ಕೋಬೇಕು. ಯಾಕಂದರೆ ದೇವ್ರಿಗೆ ಗೊತ್ತು, ಕೆಲವು ಸಾರಿ ಇಂಥ ಅನಾಹುತಗಳು ಆಗ್ಬೋದು, ಆಕಸ್ಮಿಕ ಸಂಭವಗಳಾಗ್ಬೋದು, ಪ್ರಾಣ ಹಾನಿ ಆಗೋ ಸಾಧ್ಯತೆ ಇದೆ. ಆದ ಕಾರಣ ದೇವರು ಇನ್ನೂ ಒಂದು 3 6 ನಗರಗಳನ್ನು ಈ ತಪ್ಪಿಸಿಕೊಂಡು ಓಡಿ ಹೋಗಲಿಕ್ಕೆ ನೀವು ಅನುಕೂಲ ಮಾಡಿರಿ ಎಂಬುದಾಗಿ ದೇವರು ಯೋಜನೆ ಮಾಡಿದ್ದಾನೆ. ಇದು ನಮಗೆ ತರ್ಕಶಾಸ್ತ್ರಬದ್ಧವಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಆದರೂ ಕೂಡ ದೇವರು ಅಂಥ ವ್ಯಕ್ತಿಗಳನ್ನು 10ನೇ ವಚನದಲ್ಲಿ ನಿರಪರಾಧಿ ಎಂಬುದಾಗಿ ಹೇಳ್ತಾನೆ. ಆ ನಿರಪರಾಧಿಗೆ ಮರಣ ಶಿಕ್ಷೆ ಆಗಬಾರ್ದು. ಒಂದು ವೇಳೆ ಯಾರಾದರೂ ಅಂಥವರಿಗೆ ಮರಣ ಶಿಕ್ಷೆ ಅವರ ರಿಲೇಟಿವ್ಸು, ಸಂಬಂಧಿಕರು ಅಥವಾ ಜನರು ಕೊಟ್ಬಿಟ್ರೆ, ಮರಣ ಶಿಕ್ಷೆಯಾದರೆ ಆ ದೋಷವು ನಿಮ್ಮದಾಗಿಯೇ ಇರುವುದು. ಈಗ ಇವರಿಗೂ ದೋಷ ಬಂದ್ಬಿಡ್ತತೆ. ಭಾಳ ಆಶ್ಚರ್ಯ ಅಲ್ವಾ? ಒಂದು ವೇಳೆ ತಿಳಿದು ಇದನ್ನು ಮಾಡಿದರೆ ಅದರ ವಿಷಯದಲ್ಲಿ ಕೂಡ ದೇವರು ಕೆಲವು ನಿಯಮಗಳನ್ನು ಹೇಳ್ತಿದ್ದಾನೆ. ಮತ್ತು ಮೇರೆಯನ್ನು ಸರಿಸಬಾರ್ದು, ಜನರು 2-3 ಸಾಕ್ಷಿ ಇರಬೇಕು, ಈ ರೀತಿಯಾಗೆಲ್ಲ ದೇವರು ಸುಳ್ಳು ಸಾಕ್ಷಿ ಇರಬಾರ್ದು ಎಂಬುದಾಗೆಲ್ಲ ಹೇಳುವಾಗ ದೇವರು ಏನು ಬಯಸ್ತಾನೆ, ನೆರೆಯವನನ್ನು ಪ್ರೀತಿಸು, ನಾನು ಹೇಳಿದ ಹಾಗೆ ಮಾಡು ಎಂಬುದನ್ನು ಇಸ್ರಾಯೇಲರಿಗೆ ಆತನು ತಿಳಿಸುವಾತನಾಗಿದ್ದಾನೆ. ಈ ರೀತಿಯಾಗಿ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 19. When the Lord thy God hath cut off the nations whose land the Lord thy God giveth thee, and thou succeedest them, and dwellest in their cities and in their houses, thou shalt separate 3 cities for thee in the midst of thy land, which the Lord thy God giveth thee to possess it. Thou shalt prepare thee a way, and divide the coasts of thy land, which the Lord thy God giveth thee to inherit, into 3 parts, that every slayer may flee thither. And this is the case of the slayer which shall flee thither, that he may live. Whoso killeth his neighbor ignorantly, whom he hated not in time past, as when a man goeth into the wood with his neighbor to hew wood, and his hand fetcheth a stroke with the axe to cut down the tree, and the head slippeth from the helve, and lighteth upon his neighbor, that he die, he shall flee unto one of those cities and live. Lest the avenger of the blood pursue the slayer while his heart is hot, and overtake him, because the way is long, and slay him, whereas he was not worthy of death, inasmuch as he hated him not in time past. Wherefore I command thee, saying, Thou shalt separate 3 cities for thee, and if the Lord thy God enlarge thy coast, as he has sworn unto thy fathers, and give thee all the land which he promised to give unto thy fathers, if thou shalt keep all these commandments to do them, which I command thee this day, to love the Lord thy God, and to walk ever in his ways, then shalt thou add 3 cities more for thee beside these 3, that innocent blood be not shed in thy land, which the Lord thy God giveth thee for an inheritance, and so blood be upon thee. But if any man hate his neighbor, and lie in wait for him, and rise up against him, and smite him mortally, that he die, and fleeth into one of these cities, then the elders of his city shall send and fetch him thence,
and deliver him into the hand of the avenger of blood, that he may die. Thine eye shall not pity him, but thou shalt put away the guilt of innocent blood from Israel, that it may go well with thee. Thou shalt not remove thy neighbour's landmark, which they of old time have set in thine inheritance, which thou shalt inherit in the land that the Lord thy God giveth thee to possess it. One witness shall not rise up against a man for any iniquity, or for any sin, in any sin that he sinneth. At the mouth of 2 witnesses, or at the mouth of 3 witnesses, shall the matter be established. If a false witness rise up against any man to testify against him that which is wrong, then both the men between whom the controversy is shall stand before the Lord, before the priests and the judges, which shall be in those days. And the judges shall make diligent inquisition. And behold, if the witness be a false witness, and hath testified falsely against his brother, then shall ye do unto him as he had thought to have done unto his brother. So shalt thou put the evil away from among you. And those which remain shall hear and fear, and shall henceforth commit no more any such evil among you. And thine eye shall not pity, but life shall go for life, eye for eye, tooth for tooth, hand for hand, foot for foot.